ನೋಡ್ಬೋದು ವೀಕ್ಷಕರೇ, ಈಗ ಗೋವಾದಿಂದ ಬಂದಿರುವಂಥ ಒಂದು ಡ್ರಜ್ಜರ್ ಈಗಾಗಲೇ ಅಂಕೋಲಕ್ಕೆ ತಲುಪಿದೆ. ലോകേഷ് പിന്നെ ജഗന്നാഥ് രണ്ടുപേരെ വേൾഡ് ഫ്ലാറ്റിലുണ്ട് എന്ന് പറഞ്ഞാൽ അവരിപ്പോൾ 60 ദിവസം മേലെ വന്നു. അവരിപ്പോൾ സിലിണ്ടർ മാറ്റിക്കൊണ്ടു. ആ സിലിണ്ടർ എടുത്തിട്ട് അവർ വീട്ടിലെ ഒരു ആക്കിയിട്ട് ഒരു കാര്യം ചെയ്യാനായിട്ട് ഞങ്ങൾ ഇവിടെ വന്നു. അവർ അമ്മക്ക് ഞാൻ ചൊല്ലിട്ടുണ്ട് ഇവിടെ വന്ന് അവർ ഒരു സിലിണ്ടർ ഞങ്ങളെ ഒരു ബോഡിന് എന്തെങ്കിലും കഷ്ണം എടുത്തു തരുന്നുണ്ട്. ಓಕೆ, ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮತ್ತೆ ನೋಡ್ತಿದ್ರೆ ಈಗ 3 ಹಂತದ ಕೆಲಸ ಈಗ ನಡೀತಾ ಇದೆ. ಡ್ರಜ್ಜರ್ ಬಂದಿದೆ. ಈಗ ಆ ಡ್ರಜ್ಜರ್ ಬಂದು ಈಗ ಎಲ್ಲಿ ಮಣ್ಣಿನ ಅಡಿಭಾಗದಲ್ಲಿ ಬರ್ತದೆ ರೂಪ ಕೆಲಸ ಮಾಡ್ತಾಯಿದೆ. ಆದರೆ ಆ ಡ್ರಜ್ಜರ್ ಬಂದು ಕೆಲಸ ಮಾಡೋದು ನಿಶ್ಚಿತವಾಗಿ ಈಗ ನೀರು ತುಂಬ ತಿಳಿಯಾಗಿದೆ. ಈ ಜಾಗದಲ್ಲಿ ತಿಳಿಯಾದ ಜಾಗದಲ್ಲಿ ನೀರಿನಲ್ಲಿ ಮುಳುಗಿ ಸ್ಕೂಬಾ ಡ್ರೈವರ್ ಸ್ವಲ್ಪ ಎಲ್ಲ ಜಾಗವನ್ನು ಮುಳುಗಿ ಉಳಿಸಬೇಕಾಗ್ತದೆ. ಯಾಕೆಂದರೆ ಒಂದು ಮನುಷ್ಯನ ದೇಹ 60 ದಿನದ ತನಕ ಇರುವುದಿಲ್ಲ. ಅದು ದೇಹ ಎಲ್ಲ ಮಣ್ಣಲ್ಲಿ ಆದರೆ ಸಿಲಿಟನ್ ಮಾತ್ರ ಇರ್ತದೆ. ಆ ಸಿಲಿಟನ್ ತೆಗಿಬೇಕಾದ್ರೆ ಒಂದು ಎಲ್ಲ ಜಾಗನ ಒಂದು ಕುಲಂಶವಾಗಿ ಹುಡುಕುವುದು ಒಂದು ಸ್ಕೂಬಾ ಡ್ರೈವರ್ಗೆ ಆಗ್ತದೆ. ಅದರಿಂದ ಈ ಒಂದು ಸಲ ಕೆಸರು ಆದರೆ ತುಂಬ ಕಷ್ಟ ಉಂಟು. ಮೊದಲನೇ ದಿನ ಇಲ್ಲೆಲ್ಲ ಸ್ಕೂಬಾ ಡ್ರೈವರ್ ಹಾಕಿ ಗುರುತಿಸಿ ಆಮೇಲೆ ಮರು ಸಹ ಇದರಿಂದ ಕೆಲಸ ಮಾಡೋದನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಸ್ಕೂಬಾ ಡ್ರೈವರ್ ಬೇಕಾಗ್ತದೆ. ಈಗಾಗಲೇ ಕೇಳ್ಪಟ್ಟ ಹಾಗೆ ಯಾರು ಬೆಂಗಳೂರು ನೌಕರಿ ಎಲ್ಲರಿಗೆ ಎಲ್ಲ ಕಷ್ಟ ಇದೆ. ನಾವು 0.5 ನಮ್ಮ ಅವಶ್ಯಕತೆ ಅವರಿತ್ತು. ಆವಾಗ ಅವರು ಆದಮೇಲೆ ಕಮ್ಮಿ ಆದಾಗ ಅವರಿಗೆ ಬೇರೆ ತಂದು ಇಸುವರಿಲ್ಲ. ಆದರೆ ನಮ್ಮ ಸಹಕಾರ ಯಾವಾಗ ಬೇಕಾದ್ರೆ ಆಗಿದೆ. ಅಷ್ಟೊತ್ತಿಗೆ ಆ ಟೀಚರ್ ಹಾಕಿದ ಮುಂಚೆ ಒಂದು ಸೂಪರ್ಡನ್ನಾಗಿ ಇದನ್ನು ಚೂರು ರೆಕಾರ್ಡ್ ಮಾಡ್ಕೋ ಮಾಡಲ. ഡൈവേഡ് നോക്കണം എന്നാണോ പറയുന്നത്?
ಅವಾಗ ನೀರು ಕೆಂಪಿತ್ತು. ಈಗ ನೀರು ನಮ್ಮ ಸ್ವಿಮ್ಮಿಂಗ್ ಪೂಲ್ಗೆ ನೀರು ಕ್ಲಿಯರ್ ಆಗಿದೆ. ಲೈಟಿಂಗ್ ಅವಶ್ಯಕತೆ ಇಲ್ಲ. ಉಳಿಸ್ಬೇಕು. ನೀರು ಐದು ದಿವಸ ಗ್ಲಾಸ್ ಹಾಕಿದ್ರೆ ಖಂಡಿತವಾಗಿ ಸಿಲ್ಕಲ್ಲಿದೆ. ಯಾಕೆಂದರೆ ಒಂದು ಮನುಷ್ಯನ ದೇಹ ಸುಮಾರು 60 ಕಿಲೋಗಳು ಇರುವುದಿಲ್ಲ. ಮನುಷ್ಯನ ದೇಹ ಯಾವ ಮಾಂಸನೂ ಇಲ್ಲ, ಖಾಲಿ ಎಲುಬುಗಳು ಇರ್ತದೆ ಅಷ್ಟೇ. ನಾವು ಮೀನು ತಿಂದ ಹೇಗೆ ಎಲುಬು ಇರ್ತದೆ ಆ ಥರನೇ ಇದ್ದಿದೆ. ಅದು ಅಲ್ಲಿದೆ ಅಂತ ಯಾವ್ದು ಗ್ಯಾರಂಟಿ? ಆ ಸೈಡ್ ಅಲ್ಲಿ ಮಧ್ಯದಲ್ಲಿ ಈಗ ಯಾಕೆಂದ್ರೆ ಸೈಡಿಗೆ ಸೈಡು ಈ ಸೈಡ್ ಅಲ್ಲ, ಏನಾಗಿದೆ ಗೊತ್ತಾ, ಅರ್ಧ ಜೀವ ಮಣ್ಣಲ್ಲಿ ಇದೆ, ಅರ್ಧ ಜೀವ ಮೇಲ್ಗಡೆ ಇದ್ದಾರೆ. ಅರ್ಧ ಮಣ್ಣಲ್ಲಿ ಇರ್ತದೆ, ಅರ್ಧ ಮೇಲ್ಗಡೆ. ಆ ಜಾಗದ ಎಲುಬು ಅಲ್ಲೇ ಇರ್ತದೆ ಗಟ್ಟಿಯಾಗಿ. ತೆಗೆದು ಇದ್ರಲ್ಲಿ ತೆಗೆದು ಅದಕ್ಕೆ ಆಗ್ತದೆ ಅಷ್ಟೇ. ಅದು ಹೀಗೆ ಇರ್ತದೆ, ಅದು ಹೀಗೆ ಆಗ್ತದೆ, ಮಣ್ಣು ಅಲ್ಲಿ ಕೆಳಗೆ ಹೋಗ್ತದೆ. ಅದು ನಮ್ಮ ಬೋಟದಲ್ಲಿ ಅದೇ ಕೆಲಸ. ಬೋಟಲ್ಲಿ ಬಂದ್ರಲ್ಲಿ ಹೇಗೆ ನಾವು ಅಲ್ಲಿ ಮಣ್ಣು ತೆಗೆದು ಹೂಳು ತೆಗೆದು ಹಾಕ್ತೇವೆ, ಅದೇ ರೀತಿ ಇದಾಗ್ತದೆ. ಮತ್ತೆ ಇಲ್ಲಿ ಅಲ್ಲಿ ನಿಂತಿದ್ದಾರೆ. ನಾಳೆ ಬರ್ತೇನೆ. ಅದು ಹೇಳ್ಕೊಂಡು ಹೋಗ್ಲಿ ಸಾಕು. ಹೌದಾ?